ನವ ಕರ್ನಾಟಕ ನಿರ್ಮಾಣ ಆಂದೋಲನ, ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ. ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್, ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ, ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್, ಪುಟ್ಟರಾಜು, ಸಂಘಟನಾ ಕಾರ್ಯದರ್ಶಿ, ಜನತಾ ಪಕ್ಷ ಪ್ರಮುಖ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜನರ ಬಳಿಗೆ ಜನಾಂದೋಲನ, ಜನತಾ ಪ್ರಣಾಳಿಕೆಯ ಜನರಲ್ಲಿ ಜಾಗೃತಿ, ಹಲವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದರು. ಜಿಂದಾಬಾದ್ 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 ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಯಶಸ್ವಿಯಾಗಿ ಜರುಗ್ತಾ ಇದೆ. ನವ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೈತ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಯ ಸಂಘಟನೆಗಳು, ಆರ್ಪಿಐ ಮತ್ತು ಆರ್ಪಿಐಬಿ, ಎಐಬಿಎಸ್ಪಿ ಮತ್ತು ಕನ್ನಡ ಸಂಘಟನೆಗಳು, ರಾಜಕೀಯ ಧುರೀಣರಾದ ಕೇಂದ್ರ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸಾಹೇಬರು, ಮಾಜಿ ಸಚಿವರಾದ ಲಲಿತ್ ನಾಯ್ಕರವರು, ಇನ್ನು ಅನೇಕ ಮುಖಂಡರು, ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಹಲವಾರು ಸಭೆಗಳನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರಿಗಾಗಿ ಜನತಾ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈಗಾಗಲೇ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದೆ. ಇಲ್ಲೂ ಕೂಡ ರಾಯಚೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಯಾವುದೇ ಪರಿವರ್ತನೆ ಆಗಿಲ್ಲ. ಈ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಸ್ವಾತಂತ್ರ್ಯ ನಂತರ 65ಕ್ಕೂ ಹೆಚ್ಚು ಕಾಲ ಭಾರತವನ್ನು ಆಳಿದಂತಹ ಕಾಂಗ್ರೆಸ್ ಪಕ್ಷ, ಆನಂತರ ಆಳಿದಂತ ಕಾಂಗ್ರೆಸ್ಸೇತರ ಪಕ್ಷಗಳು ಯಾವುದೇ ಬದಲಾವಣೆಯನ್ನ ರಾಜ್ಯದಲ್ಲಿ, ದೇಶದಲ್ಲಿ ತರಕ್ಕೆ ಸಾಧ್ಯ ಆಗಿಲ್ಲ. ಈ ಪಕ್ಷಗಳೆಲ್ಲನೂ ಕೂಡ 3 ರಾಷ್ಟ್ರೀಯ ಪಕ್ಷಗಳು. ತೀವ್ರ ಭ್ರಷ್ಟಾಚಾರ, ಕೋಮುವಾದ, ಸ್ವಜನ ಪಕ್ಷಪಾತ ಮತ್ತೆ ಲಂಚಗೊಳಿತನದಿಂದ ಇಡೀ ದೇಶವನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿಸಿದೆ. ಏನ್ ದೇಶವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸಿ ಈ ದೇಶದಲ್ಲಿ ಬಡತನ, ತೀವ್ರ ಬಡತನ, ನಿರುದ್ಯೋಗ, ಅಸಮಾನತೆ, ಅಸ್ಪೃಶ್ಯತೆ, ಅಹಂಕಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿದೆ. ನಾವು ಈ ದೇಶದಲ್ಲಿ ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗಿದೆ. ದೇಶಕ್ಕೆ ಸ್ವತಂತ್ರ
ಬಂದಿದ್ದೇವೆಲ್ಲ ಇನ್ನು ಅತಂತ್ರ ಸ್ಥಿತಿಯಲ್ಲಿ ಜನರ ಸಾಮಾನ್ಯರ ಬದುಕು, ರೈತರ ಬದುಕು, ದಲಿತರ ಬದುಕು, SC ST OBCಗಳ ಬದುಕು ತೀವ್ರ ದುಸ್ತರ ಆಗಿದೆ. ಆದ್ದರಿಂದ ಯುವಕರು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಕೂಲಿ ಕಾರ್ಮಿಕ, ಆದಿವಾಸಿ ಹೋರಾಟಗಾರರು ಮತ್ತು ಜನರು ಜಾಗೃತರಾಗಬೇಕಾಗಿದೆ. ದೇಶದ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಭಾರತ ದೇಶ ಬಹುದೊಡ್ಡ ದೇಶ, ಪ್ರಪಂಚದಲ್ಲಿಯೇ 7ನೇ ದೊಡ್ಡ ದೇಶ. ಇಡೀ ಭಾರತದ ಭೂ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಭಾರತ. ಇಷ್ಟು ಬಹುದೊಡ್ಡ ದೇಶ ಇದೆ. ಕರ್ನಾಟಕ 1,97,791 ಚದರ ಕಿಲೋಮೀಟರ್ ಇರತಕ್ಕಂಥ ವಿಶಾಲ ಕರ್ನಾಟಕ. ಭಾರತವನ್ನ ಸ್ವಾತಂತ್ರ್ಯ ನಂತರ 75 ವರ್ಷಗಳ ಕಾಲ, ಸಂವಿಧಾನ ಬಂದು 75 ವರ್ಷಗಳ ಕಾಲ, ಅಥವಾ ಸ್ವಾತಂತ್ರ್ಯ ಬಂದು 77-78 ವರ್ಷಗಳ ಕಾಲ ಈ ದೇಶವನ್ನು ಆಳದಂತಹ 3 ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ. ಇದಕ್ಕೆ ಎಂಪಿಗಳು 545 ಎಂಪಿಗಳು ನಿರಂತರವಾಗಿ ಆಡಳಿತವನ್ನು ಮಾಡಿದ್ದಾರೆ. 4,120 MLAಗಳು ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಲಿಲ್ಲ, ನಿರುದ್ಯೋಗ ನಿರ್ಮೂಲನೆ ಆಗಲಿಲ್ಲ, ಅಸ್ಪೃಶ್ಯತೆ, ಅಸಮಾನತೆ ಹೋಗಲಾಡಿಸಕ್ಕೆ ಸಾಧ್ಯ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು ಜನವರಿ 1956 ಜನವರಿ 26, 1950 ನಮಗೆ ನಾವೇ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ಆ ಸಂವಿಧಾನದಲ್ಲಿ ಅನೇಕ ವೈರುಧ್ಯಗಳಿದೆ. ರಾಜಕೀಯ ಸಮಾನತೆಯನ್ನು ಕೊಟ್ಟು ಮಾಡಲಾಗಿದೆ, ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆ ಮುಂದುವರಿಯುತ್ತದೆ. ಸಾಮಾಜಿಕ ಆರ್ಥಿಕ ಅಸಮಾನತೆ ಏನಾದರೂ ತ್ವರಿತಗತಿಯಲ್ಲಿ ನಿರ್ಮೂಲನೆ ಮಾಡಲು ಹೋದ್ರೆ ಅಸಮಾನತೆಗೆ ಸಿಕ್ಕಂತ ಜನ ಈ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾರೆ ಅನ್ನೋ ಎಚ್ಚರಿಕೆ ಬಾಬಾ ಸಾಹೇಬ್ ಕೊಟ್ಟಿದ್ದರು. ಇವತ್ತು ಕೂಡ ಅಸಮಾನತೆ ನಿವಾರಣೆ ಆಗಿಲ್ಲ, ಬಡತನ ನಿರ್ವಹಣೆ ಆಗಿಲ್ಲ. ಅದೇ ಬಡತನ, ಅದೇ ಅಸಮಾನತೆ, ರಾಜಕಾರಣಗಳು ತೀವ್ರ ಕೋಮುವಾದ, ಜಾತಿವಾದ, ಮೂಲಭೂತವಾದ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದಿಂದ ಈ ದೇಶ ಕಲ್ಲಡಿಸಿದೆ. ಫ್ಯಾಸಿಸ್ಟ್ವಾದಿಗಳು, ಫ್ಯೂಡಲಿಸ್ಟ್ವಾದಿಗಳು, ಕೋಮುವಾದಿಗಳು ಈ ದೇಶದಲ್ಲಿ ನಮ್ಮ ಜನರ ಮಧ್ಯೆ ಹೊಡೆದಾಟವನ್ನ, ಬಡಿದಾಟವನ್ನ ತಂದಿಡ್ತಾ ಇದ್ದಾರೆ. ಬಿಜೆಪಿ ಆಡಳಿತವನ್ನ ಮಾಡ್ತಾ ಇದೆ ಕೇಂದ್ರದಲ್ಲಿ. ಬಿಜೆಪಿಯ ಬಂಡವಾಳ ಬರೀ ಕೋಮುವಾದ, ಜಾತಿವಾದ, ಬೇರೆ ಅವರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ. ಬುರ್ಕಾ ಹೆಸರಿನಲ್ಲಿ ರಾಜಕಾರಣ, ಅಜಾಮ್ ಹೆಸರಿನಲ್ಲಿ ರಾಜಕಾರಣ, ಹಿಜಾಬ್ ಹೆಸರಿನಲ್ಲಿ ರಾಜಕಾರಣ, ಈ ರೀತಿಯ ಕೋಮುಗಳ ಮಧ್ಯೆ ಪಡೆದಾಟವನ್ನು ತಂದಿಟ್ಟು ಯಾವುದೇ ಅಭಿವೃದ್ಧಿಗಳನ್ನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಮೃದು ಕೋಮುವಾದ್ರೆ ಬಿಜೆಪಿ ನೇರ ಕೋಮುವಾದಿಯಾಗಿದೆ. ಇವತ್ತು ಕಂಪ್ಯೂಟರೀಕರಣ ಆಗ್ತಾ ಇದೆ, ತಂತ್ರಜ್ಞಾನ ಮುಂದುವರೆದಿದೆ. ಆ ತಂತ್ರಜ್ಞಾನ, ಕಂಪ್ಯೂಟರ್ ಅನ್ನು ಕೂಡ ಜಾತಿ ಕೋಮುವಾದಕ್ಕೆ ಬಳಕೆ ಮಾಡ್ಕೊಂತ ಇದೆ.
ಮೋದಿಜಿಯವರು ಆಡಳಿತಕ್ಕೆ ಬಂದ ಮೇಲೆ ಜರ್ಮನಿಯಲ್ಲಿ ಹಿಟ್ಲರ್ ಏನು ಆಡಳಿತವನ್ನು ಮಾಡ್ತಾ ಇದ್ದ, ಇಟಲಿಯಲ್ಲಿ ಕೋಮಿನಿ ಸರ್ವಾಧಿಕಾರವನ್ನು ಆಡಳಿತ ಮಾಡ್ತಾ ಇದ್ದ. ಆ ಸರ್ವಾಧಿಕಾರ ಫ್ಯೂಡಲಿಸ್ಟ್ವಾದ ಇವತ್ತು ತೀವ್ರ ಆಗಿದೆ. ಈ ದೇಶದಲ್ಲಿ ದಮನಿತರು ಅಂದ್ರೆ ಬರೀ ಎಸ್ಸಿಗಳಲ್ಲ, 6,000 ಜಾತಿಗಳು ದಮನಿತರು, 6,000 ಜಾತಿಗಳು ಬಡವರು, 6,000 ಜಾತಿಗಳು ಅತ್ಯಂತ ದುಡಿಮೆಗೆ ಹಂಟಿಕೊಂಡಿರುವಂತ ಶ್ರಮಜೀವಿಗಳು. 6,000 ಜಾತಿಗಳು ಯಾವುವು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ದೇಶದಲ್ಲಿ ಭಾರತದಲ್ಲಿ 1,600 ಪರಿಶಿಷ್ಟ ಜಾತಿಗಳಿದ್ದಾವೆ, 1,000 ಪರಿಶಿಷ್ಟ ಪಂಗಡಗಳಿದ್ದಾವೆ. ಮಂಡಲ್ ಆಯೋಗದ ಪ್ರಕಾರ ಓಬಿಸಿಗಳು ಹಿಂದುಳಿದವರು 3,763 ಜಾತಿಗಳಿದ್ದಾವೆ. ಇವೆಲ್ಲ ಸೇರಿಸಿದ್ರೆ 6,000 ಜಾತಿಗಳು ಹೆಚ್ಚಾಗ್ತದೆ. ಈ ಎಲ್ಲ 6,000 ಜಾತಿಗಳು ದಮನಿತ ಜಾತಿಗಳು. ಇವರು ಎಲ್ಲ ಜಾತಿಗಳು ಒಂದಾಗಬೇಕಾಗಿದೆ. ಇವತ್ತು ಎಲ್ಲ ಜಾತಿಗಳು ಒಟ್ಟಿಗೆ ಸೇರೋದಕ್ಕೆ ಬಿಡ್ತಾ ಇಲ್ಲ, ಒಗ್ಗಟ್ಟಾಗೋದಕ್ಕೆ ಬಿಡ್ತಾ ಇಲ್ಲ. ಈ ದೇಶದ ಮೇಲೆ, ನಿಮ್ಮ ತಲೆಗಳ ಮೇಲೆ ಇವತ್ತಿಗೆ 200 ಲಕ್ಷದ 1,000 ಕೋಟಿ ಸಾಲ ಇದೆ. ಸಿದ್ದರಾಮಯ್ಯನವರೇ ನಿನ್ನೆ ಹೇಳ್ತಾರೆ 200 ಲಕ್ಷದ 1,000 ಕೋಟಿ ಸಾಲ ಇದೆ. ಮೋದಿಜಿ ಒಬ್ಬರೇ 3ಕ್ಕೂ ಹೆಚ್ಚು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವರು ಸಾಲ ಮಾಡ್ತಾರೆ ಸಿದ್ದರಾಮಯ್ಯನವರು, ಇವರೇ ಕಡಿಮೆ ಇಲ್ಲ. ಇಲ್ಲಿ ರಾಜ್ಯದಲ್ಲಿ 7,65,000 ಕೋಟಿ ಸಾಲ ಇದೆ ಇಡೀ ರಾಜ್ಯದಲ್ಲಿ. ಸಿದ್ದರಾಮಯ್ಯವರು ಕಳೆದ ಬಾರಿ ಬಜೆಟ್ ನಲ್ಲಿ 1,10,000 ಕೋಟಿ ಸಾಲವನ್ನು ಮಾಡಿದ್ದಾರೆ. ಈ ಸಾಲಿ ಬಜೆಟ್ ನಲ್ಲಿ 2025-26ರಲ್ಲಿ 1,16,000 ಕೋಟಿ ಸಾಲ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮ ಆಯ್ಕೆಂತಾರೆ ಸರ್ಕಾರ. ಏನು ಕಾರ್ಯಕ್ರಮ? 5 ಗ್ಯಾರಂಟಿಗಳನ್ನು ಕೊಡ್ತೀವಿ. ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ತೀವಿ, ಸ್ಟೈಪಂಡ್ ಕೊಡ್ತೀವಿ, 2,000 ಖಾತೆಗೆ ಹಾಕ್ತೀವಿ, ಅಕ್ಕಿ ಕೊಡ್ತೀವಿ ಅಂತ. ಈ ದುಡ್ಡೆಲ್ಲ ಯಾರ್ದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಈ ದುಡ್ಡು ಇವ್ರದ್ದು ರಾಜಕೀಯ ಕಾರ್ಯಕ್ರಮ. ಇದು ಈ ರಾಜಕೀಯ ಕಾರ್ಯಕ್ರಮಕ್ಕೆ ಇವ್ರು ಸರ್ಕಾರದಲ್ಲಿ ಲಾಸ್ಟ್ ಸಾರಿ 52,000 ಕೋಟಿ ರಿಸರ್ವ್ ಮಾಡ್ತೀವಿ ಅಂದ್ರು, ಈ ಸಾರಿ 51,000 ಕೋಟಿ ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರು ರಿಸರ್ವ್ ಮಾಡಲ್ಲ ಬಜೆಟ್ ಅಲ್ಲಿ. ಪರಿಶಿಷ್ಟ ಜಾತಿಯವರು ಸತತವಾಗಿದ್ದಾರೆ ಅಂತೇಳಿ, ಸುಲಭನಾಗಿದ್ದಾರೆ ಅಂತೇಳಿ, ಮುಗ್ಧರು ಅಂತೇಳಿ, ಅನಕ್ಷರಸ್ಥರು ಅಂತೇಳಿ, ಇವ್ರಿಗೆ ತಿಳುವಳಿಕೆ ಇಲ್ಲ ಅಂತೇಳಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತಹ ಸಂವಿಧಾನಾತ್ಮಕ ಹಣವನ್ನ 5 ಗ್ಯಾರಂಟಿ ಬಳಸ್ತಾರೆ. ಸಿದ್ದರಾಮಯ್ಯನವರು 2023-24ರಲ್ಲಿ 26,000 ಕೋಟಿ ಪರಿಶಿಷ್ಟ ಜಾತಿಯವರ SC, ST, TSP ಹಣವನ್ನ 5 ಗ್ಯಾರಂಟಿಗೆ ಬಳಸಿದರು. ಈ ಸಾರಿ ಕೂಡ 13,500 ಕೋಟಿ ಹಣವನ್ನ 5 ಗ್ಯಾರಂಟಿ ಬಳಸಿದ್ದಾರೆ. ಒಟ್ಟು ಸಿದ್ದರಾಮಯ್ಯನವರು ಈಗ 2.5 ವರ್ಷದಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ SC, ST, TSP ಹಣವನ್ನ 40,000 ಕೋಟಿ ಹಣವನ್ನ ಬಳಕೆ ಮಾಡ್ತಾರೆ. ಇನ್ನು ಎಲ್ಲ 3 ರಾಷ್ಟ್ರೀಯ ಪಕ್ಷಗಳು ಸೇರಿ 2013ರಿಂದ 1,30,000 ಕೋಟಿಗೆ ಹೆಚ್ಚು ಪರಿಶಿಷ್ಟ ಜಾತಿಯವರ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ರಸ್ತೆ ಬಳಸಿದ್ದಾರೆ, ಮೇಲ್ಸೇತುವೆ ಹೊಡಿಸಿದ್ದಾರೆ, ಡ್ಯಾಮಿ ಬಳಸಿದ್ದಾರೆ, ಕೊನೆಗೆ ಹುಲಿ ಸಂರಕ್ಷಣೆ ಬಳಸಿದ್ದಾರೆ ದಲಿತರ ಹಣವನ್ನು. ಆದ್ರೆ ಸಿದ್ದರಾಮಯ್ಯನವರಿಗೆ ವಿದ್ಯಮಾನ ಗೊತ್ತಾಗದಲ್ಲೇ ಅಂಬೇಡ್ಕರ್ ಹೆಸರು ಹೇಳುವಂತ ಕೆಲವರು, ಬುದ್ಧನ ಹೇಳುವಂತ ಕೆಲವರು ತಮ್ಗೆ ಅಧಿಕಾರ ಕೊಡ್ತಾರೆ, ಏನೋ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಬಾಲಗೋಚಿಯಾಗಿ ಪ್ರಯೋಜಿತರಾಗಿದ್ದಾರೆ. ಇದು ದಲಿತ ಸಮಾಜಕ್ಕೆ ತೀವ್ರವಾದಂತ ಅನ್ಯಾಯ. ತಮಗೆ ಒಂದು ಅಂಕಿಅಂಶವನ್ನೇ ಸಂದರ್ಭ ಕೊಡಕ್ಕೆ ಇಚ್ಛೆ ಪಡ್ತೀನಿ ನಾನು. ಕೆಲವು ನಿಗಮಗಳಿದ್ದಾವೆ. ಲಾಸ್ಟ್ ಸಾರಿ ಸಿದ್ದರಾಮಯ್ಯನವರು ಎಷ್ಟು ಹಣವನ್ನ ನಿಗಮಕ್ಕೆ ಬಿಡುಗಡೆ ಮಾಡಿದ್ರು, ಎಷ್ಟು ಇಟ್ಟಿದ್ರು ಅನ್ನೋದನ್ನ ತಾವು ನೋಡ್ಬೇಕಾಗ್ತದೆ. ಅಂಬೇಡ್ಕರ್ ನಿಗಮಕ್ಕೆ ಇಟ್ಟಂತ
ಹಂಚಿಕೆ ಮಾಡಿದಂಥ ಹಣ 100 ಕೋಟಿ ರೂಪಾಯಿ, ಬಿಡುಗಡೆ ಮಾಡಿದ್ದು ಬರೀ 25 ಕೋಟಿ ರೂಪಾಯಿ. ಲಂಬಾಣಿ ತಾಂಡಕ್ಕೆ ಇಟ್ಟಂತ ಹಣ 60 ಕೋಟಿ ರೂಪಾಯಿ, ಅವ್ರು ಬಿಡುಗಡೆ ಮಾಡಿದ್ದು ಬರೀ ಕೇವಲ 15 ಕೋಟಿ ರೂಪಾಯಿ. ಲಿಟ್ಕರು ಜಗ್ಜೀವನರಾಮ ಚರ್ಮ ನಿಗಮಕ್ಕೆ ಅವರು ಇಟ್ಟಂತ ಹಣ 35 ಕೋಟಿ ರೂಪಾಯಿ, ಬಿಡುಗಡೆ ಮಾಡಿದ್ದು ಬರೀ 8.15 ಕೋಟಿ ರೂಪಾಯಿ. ಸಫಾಯಿ ಕರ್ಮಚಾರಿ ನಿಗಮಕ್ಕೆ ಅವ್ರು ಇಟ್ಟಣ ಕೇವಲ 3,75,00,000, ಬಿಡುಗಡೆ ಮಾಡಿದ್ದು 1.78 ಕೋಟಿ ಮಾತ್ರ. ಅನುಸೂಚಿತ ಜಾತಿ ಬುಡಕಟ್ಟುಗಳಿಗೆ ಅವರು ಇಟ್ಟಂತ ಹಣ, ಹಂಚಿಕೆ ಮಾಡಿದಂತ ಹಣ 3.78 ಕೋಟಿ, ಬಿಡುಗಡೆ ಮಾಡಿದ್ದು 2.23 ಕೋಟಿ. ಗೋವಿ ನಿಗಮಕ್ಕೆ ಬಿಟ್ಟಂತ ಹಣ 55 ಕೋಟಿ, ಬಿಡುಗಡೆ ಮಾಡಿದ್ದು 13.75 ಕೋಟಿ. ಆದಿಜಾಂಬವ ನಿಗಮ ಇದಕ್ಕೆ ಇಟ್ಟಂತ ಹಣ 50 ಕೋಟಿ, ಬಿಡುಗಡೆ ಮಾಡಿದ್ದು 12.5 ಕೋಟಿ ಮಾತ್ರ. ಅಂದ್ರೆ ಬಿಡುಗಡೆ ಮಾಡಿದ ಹಣ ಇದೆಲ್ಲ ಇದು ಆ ನಿಗಮದ ವೆಹಿಕಲ್ಲು, ಸಂಬಳ, ಸಾರಿಗೆ ಎಲ್ಲ ಸೇರಿ ಇದು ಬಿಡುಗಡೆ ಮಾಡಿದಂತ ಹಣ. ಏನು ಒಂದು ಹೋಲ್ ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ, 1 ಎಕರೆ ಜಮೀನು ಕೊಟ್ಟಿಲ್ಲ, ಏನು ಕೂಡ ಸಿದ್ದರಾಮಯ್ಯನವರು ಮಾಡಿಲ್ಲ. ನಾನು ಸಾಮಾಜಿಕ ನ್ಯಾಯದ ಅಧಿಕಾರ, ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯ ಏನಿದ್ದಾರೆ, ಇವರ ಬಣ್ಣ ಈ ರೀತಿ ಇದೆ. ಡೋಂಗಿ ಸಮಾಜವಾದಿಗಳು, ಅತ್ಯಂತ ಪೀಡಲಿಸ್ಟು, ಅಂತ್ಯ ಸೂಡೋ ಪೊಲಿಟಿಷಿಯನ್, ಡೋಂಗಿ ಸಮಾಜವಾದಿ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಾನು ನೇರವಾಗಿ ಅವರನ್ನ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ, ವಿರೋಧ ಮಾಡ್ತೇನೆ. ಸಂವಿಧಾನದ 330ರಿಂದ 342ವರೆಗೆ ನಿಮ್ನ ಜಾತಿ, ನಿಮ್ನ ವರ್ಗಗಳಿಗೆ, SC, ST, OBCಗಳಿಗೆ ವಿಶೇಷ ಹಕ್ಕುಗಳನ್ನು ಕೊಟ್ಟಿದ್ದೇವೆ. ಸಂವಿಧಾನದ 334 ಪ್ರಕಾರ ಮೀಸಲಾತಿ 10 ವರ್ಷಕ್ಕೊಂದು ಸಾರಿ ಪರಿಶೀಲನೆ ಮಾಡಿ ಇರಿಸಬೇಕು ಅನ್ನೋ ಆದೇಶ ಸಂವಿಧಾನದಲ್ಲಿದೆ. 335ರಿಂದ ಪರಿಶಿಷ್ಟ ಜಾತಿಯವರಿಗೆ ಆಯೋಗ ರಚಿಸಬೇಕಂತ ಇದೆ. 341ರಂತೆ OBCಗಳಿಗೆ, ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕನ್ನೋ ಹೋರಾಟವನ್ನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮಂಡಲ ಆಯೋಗವನ್ನು ಮಾಡಿದ್ದಾರೆ. ಮಂಡಲ ಆಯೋಗ ಆಗಿ VP ಸಿಂಗ್ ಗವರ್ಮೆಂಟ್ 1990ರಲ್ಲಿ ಆಯೋಗವನ್ನು ಮಾಡಿದರು. ಆದ್ರೆ ಹಿಂದುಳಿದವರಿಗೆ ಕೊಟ್ಟಿರುವಂತ ಮೀಸಲಾತಿ ಸಿಕ್ಕಿರೋದು 6%. ಇನ್ನು 21% ಉದ್ಯೋಗ ಸಿಗಲೇ ಇಲ್ಲ. ಒಕ್ಕಲಿಗ ಸಮಾಜಕ್ಕೆ, ಕುರುಬ ಸಮಾಜಕ್ಕೆ, ಇನ್ನು ಬೇರೆ ಬೇರೆ ಸಮಾಜಕ್ಕೆ 21% ಸಿಕ್ಕಿಲ್ಲ. ಇಲ್ಲಿ 32% ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದ್ರೆ 6-7% ಕೂಡ ಉದ್ಯೋಗಗಳು ಸಿಕ್ಕಿಲ್ಲ, ಶಿಕ್ಷಣ ಸಿಕ್ಕಿಲ್ಲ. ನೀಟನ್ನು ಮಾಡಿದ್ದಾರೆ ಕೇಂದ್ರದಲ್ಲಿ. ನೀಟನ್ನು ಮಾಡಿದ್ರಿಂದ ಅಲ್ಲಿರ್ತಕ್ಕಂಥ ಉತ್ತರದವರಿಗೆ ಸೀಟೋತ್ತವೆಲ್ಲ, ಹಳ್ಳಿಲಿರ್ತಕ್ಕಂಥ ರೈತರ ಮಕ್ಕಳು, ಡಾಕ್ಟರ್, ಇಂಜಿನಿಯರ್, IAM ಅಲ್ಲಿ ನೀವು ಮುಂದೆ ಬರೋಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನ ಓದಿಸಕ್ಕಾಗಲ್ಲ. ಇಡೀ ಭಾರತನೇ ಬೇರೆಯಾಗಿದೆ. ಭಾರತದಲ್ಲಿ ಉತ್ತರ ಪ್ರದೇಶ ಮತ್ತು ದಕ್ಷಿಣ ಪ್ರದೇಶ ಎರಡೇದಾಗಿದೆ. ಇಲ್ಲಿ ದಕ್ಷಿಣ ರಾಜ್ಯಗಳನ್ನ ಅಸ್ಪೃಶ್ಯರಂತೆ ಕೇಂದ್ರಗಳು ನೋಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ GST 4.5 ಲಕ್ಷ ಕೋಟಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇಡೀ ಭಾರತದಲ್ಲಿ 2ನೇ GST ಕೊಡೋದ್ರಲ್ಲಿ ಕರ್ನಾಟಕ. ಆದರೆ ಕೇಂದ್ರ ಕೊಡ್ತಾರೆ 50,000 ಕೋಟಿ. ಅಭಿವೃದ್ಧಿ ಮಾಡೋದು ಹೇಗೆ? ಇದು ತಾರತಮ್ಯ. ಆದ್ದರಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ 2 ಭಾರತಗಳಿದೆ. ಭಾರತದಲ್ಲಿ ಒಂದು ಶೋಷಣೆ ಮಾಡುವಂತ ಭಾರತ, ಇನ್ನು ಶೋಷಣೆ ಮಾಡಿಸ್ಕೊಳ್ಳುವಂತ ಭಾರತ. ಆದ್ದರಿಂದ ನಾವೇನೋ ಎಚ್ಚರಿಕೆಯಿಂದ ಹೋದ್ರೆ ಈ ದೇಶದಲ್ಲಿ ತಕ್ಕ ಬೆಲೆಯನ್ನು ತೆರಬೇಕಾಗ್ತದೆ. ಮತ್ತಷ್ಟು ದಿನ ನಾವು ಶೋಷಣೆಯಲ್ಲಿ, ಅಸಮಾನತೆಯಲ್ಲಿ ಉಳಿಬೇಕಾಗ್ತದೆ. ಆ ಕಾರಣದ ರೈತರು, ಬಡವರು ಎಲ್ಲ ಜಾತಿ, ಮತ, ಧರ್ಮಗಳನ್ನು ಮರೆತು ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಬೇಕು, ಒಂದಾಗಬೇಕು. ಇದಕ್ಕೋಸ್ಕರ ಎಂತ ತ್ಯಾಗ ಬಲಿದಾನ ಕೂಡ ಇತ್ತು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಾರಣದಿಂದ ಹೋರಾಟಗಾರರು ಎಚ್ಚೆತ್ತಬೇಕಾಗಿದೆ, ದಲಿತ ಸಂಘಟನೆಗಳು ಎಚ್ಚೆತ್ತಬೇಕಾಗಿದೆ, ಹಿಂದುಳಿದ ಸಂಘಟನೆಗಳು ಎಚ್ಚೆತ್ತಬೇಕಾಗಿದೆ.
ಎಲ್ಲರೂ ಕೂಡ ಬಡಿದಾಟವನ್ನ ಕಡಿಮೆ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬರ ಅಂಧ ವಿಮಾನವನ್ನ ಬಿಡಬೇಕಾಗಿದೆ. ಬಾಬಾ ಸಾಹೇಬರು ಹೇಳಿದಂತ ಮಾರ್ಗದಲ್ಲಿ ನಾವೆಲ್ಲರೂ ಹೋಗಬೇಕು. ಬಾಬಾ ಸಾಹೇಬರ ಮಾರ್ಗದಲ್ಲಿ ಹೋಗೋದೇನೆ ಅಂಬೇಡ್ಕರ್ ಮಾರ್ಗ. ಅದು ಅಧಿಕಾರದಲ್ಲಿ ಪಾಲ್ಗೊಳ್ಳುವಂತಹ ಮಾರ್ಗ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ನವ ಕರ್ನಾಟಕ ನಿರ್ಮಾಣ ಆಂದೋಲನದಲ್ಲಿ ರೈತ ಸಂಘಟನೆಯ ಧುರೀಣರು ನಾಯಕರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ 2028ಕ್ಕೆ ನಾವು ನಮ್ಮನ್ನು ಬಿಟ್ಟು ಯಾರು ಕೂಡ ಸರ್ಕಾರವನ್ನು ರಚಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಿಮ್ಮ ಮನೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಾಗೆ ಸರ್ಕಾರ ರಚಿಸ್ತೇವೆ. ನಾವು ಸರ್ಕಾರ ರಚಿಸಿದ್ರೆ ಎಲ್ಲ ವೃತ್ತರಿಗೂ ವಿಶ್ರಾಂತಿ ವೇತನವನ್ನು ಕೊಡ್ತೇವೆ ಪಕ್ಷದಿಂದ. ಎಲ್ಲ ವಿಧಾನ ಪರಿಷತ್ ಅಂತ ರದ್ದು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕಡ್ಡಾಯ ಮತದಾನ ಪದ್ಧತಿಯನ್ನು ಜಾರಿ ತರ್ತೀವಿ. ಯಾರು ಶ್ರೀಮಂತರು ಓಟನ್ನು ಹಾಕ್ತಾ ಇರಲಿಲ್ಲ ಅವರು ದೇಶದ್ರೋಹಿಗಳು ಅಂತ ಘೋಷಣೆಯನ್ನು ಮಾಡ್ತೇವೆ. ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ಕಾನೂನನ್ನ ಜಾರಿಗೆ ತರ್ತೇವೆ. ಆಗಲೇ ಕೃಷಿಯಲ್ಲಿ ಇರ್ತಕ್ಕಂಥ ಕೃಷಿಯ ಎಲ್ಲಾ ಸಾಲವನ್ನ ಟ್ರಾಕ್ಟರ್ ಟಿಲ್ಲರ್ ಏನೇನು ರೈತರು ಸಾಲ ತಗೊಂಡಿದ್ದಾರೆ ಎಲ್ಲಾ ಸಾಲವನ್ನ ನಾವು ಮನ್ನಾ ಮಾಡ್ತೇವೆ. ನಾವು 2028ಕ್ಕೆ ಸರ್ಕಾರ ನಾನು ಮಾತನಾಡ್ತೇನೆ. ಸ್ವಾಭಿಮಾನ ಇರ್ಬೇಕು, ಸ್ವಾಭಿಮಾನಕ್ಕೆ ಬರಬೇಕು, ಸ್ವಮರ್ಯಾದೆ ಇರ್ಬೇಕು, ಸ್ವಮರ್ಯಾದೆಯಿಂದ ನಡ್ಕೋಬೇಕು. ಇದು ಡೆಮಾಕ್ರಸಿ. ಇದಲ್ಲದೆ ಗುಲಾಮಗಿರಿಯನ್ನ ಒಂದು ಪದ್ಧತಿಯನ್ನ ಮಾಡಿ, ಒಂದು ನೀತಿಯನ್ನ ಮಾಡಿ, ಅದಕ್ಕೊಂದು ಶಾಸ್ತ್ರ ಅಂತ ಹೇಳ್ತಾ ನಾನು ನೀರು ಚುಮುಕ್ಸೋನು, ನೀನು ಕಾಲಿಗೆ ಬೀಳೋನು, ದಕ್ಷಿಣೆ ಹಾಕೋನು ಅಂತ ಹೇಳಿ ನಮ್ಮ ಸಮಾಜವನ್ನು ಅತ್ಯಂತ ಕಡೆಗಣಿಸಲ್ಪಟ್ಟು ಕಾಯಮ್ಮಾಗಿ ಬಡತನವನ್ನ ಮುಂದುವರಿಸಲಿಕ್ಕೆ ದಿಲ್ಲಿ ಕರ್ನಾಟಕದಲ್ಲಿ ಸರ್ಕಾರಗಳು ಮುಂದುವರಿತಾ ಇದ್ದಾರೆ. ಅವರು ಇದನ್ನ ಯಾವುದನ್ನು ಬದಲಾವಣೆ ಮಾಡೋರಲ್ಲ ಬಂಧುಗಳೇ. ಯಾವುದನ್ನು ಬದಲಾವಣೆ ತರ್ತಕ್ಕಂಥವ್ರು ಇವರು ಯಾರು ಅಲ್ಲ. ಹಂಗನ್ಸಿದೆಯಾ ನಿಮ್ಗೆ ಇವರಿಂದ ಬದಲಾವಣೆ ಆಗುತ್ತೆ ಅಂತ? ಆಗುತ್ತೆ ಅಂತೇಳಿ ಅನ್ಸಿದ್ಯಾ? ಮತ್ಯಾತಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತಾರೆ, ಮತ್ಯಾತಕ್ಕೆ ಬಿಜೆಪಿಗೆ ಓಟ್ ಹಾಕ್ತಾರೆ? ರೊಕ್ಕ ಕೊಡ್ತಾರೆ ಅಂತ, ಎಂಡ ಕುಡಿಸ್ತಾರೆ ಅಂತ. ಒಂದು ಸಾರಿ ನೀವು ಮಂಪರಲ್ಲಿ ಏನು ಕೊಡ್ತಾ ಅಂದ್ರೇನು ಅದನ್ನ ಚಂದಾಗಿ ತಳಮಟ್ಟಕ್ಕೆ ಕಳಿಸಿ, ಇವನು ಹೈಸ್ಕೂಲ್ಗೆ ಹೋಗೋ ಹುಡುಗ, ಇವನು PUCಗೆ ಹೋಗೋ ಹುಡುಗ, ಈಕೆ ಮಹಿಳೆ, ಯಾವುದನ್ನೂ ವ್ಯತ್ಯಾಸ ಇಲ್ಲಂಗೆ ಹಳ್ಳಿಗಳಲ್ಲಿ ಮನೆ ಮನೆಗೆ ಈಗ 2-3 ಚುನಾವಣೆ ಹಿಂದೆ ಮನೆ ಮನೆಗೆ ಬಾಟ್ಲಿಗಳನ್ನ ಹಂಚಿದ್ರು. ನಮ್ಮೂರಲ್ಲಿ ಅವ್ರ ಬಾಗಿಲು ತೆಗೆದಿದ್ರೆ ಕಿಟಕಿ ಒಳಗಡೆ ಹಾಕೋದು ಬಾಟ್ಲಿನ. ಇಂಥ ಈನ ಕೃತ್ಯಗಳನ್ನ ಮಾಡಿ ಕುಡಿದೇ ಇದ್ದಂತ ಜನರು ಪುಕ್ಸಟ್ಟೆ ಸಿಕ್ಕಿದೆಯಲ್ಲ, ಒಂದ್ಸರಿ ಸುಮ್ಮನೆ ಕುಡಿದು ಅದು ಹೆಂಗೆ ಜಂಪ್ ಹೊಡೆಯುತ್ತೆ ನೋಡ್ಬೇಕಂತ ಹೇಳಿ ರೂಢಿಗೆ ಪ್ರಾರಂಭ ಮಾಡಿದವರು ಇವತ್ತು ಪೂರ್ತಿ ಜೋಲಿ ಹೊಡಿಯಂಗಾಗಿದೆ. ಈ ಕಡೆ ಬಿಡಂಗಿಲ್ಲ, ಈ ಕಡೆ ಕಟ್ಗಳಂಗಿಲ್ಲ. ಈ ಪರಿಸ್ಥಿತಿಗೆ ಇವತ್ತು ನಮ್ಮ ಕೈಗೆ ಮದ್ಯವನ್ನ ಅಭ್ಯಾಸ ಮಾಡಿಸಿ, ಇವತ್ತ ಮದ್ಯದ ಬೆಲೆಯನ್ನ ಜಾಸ್ತಿ ಮಾಡಿಸಿ, ಇದೇ ಸಂತತಿಗಳು ಈ ಕಾಂಗ್ರೆಸ್, ಬಿಜೆಪಿ, JDS ಇವ್ರು ಯಾರು ಬೇರೆ ಅಲ್ಲ, ಒಂದೇ ಸಂತತಿ. ಇವ್ರು ಇವತ್ತು ಸಿದ್ದರಾಮಯ್ಯ 40,000 ಕೋಟಿ ಬರಬೇಕು ಅಂತ ಹೇಳಿ ನೀವು ಬಾಬತ್ ಮೇಲೆ ತೆರಿಗೆ ಹಾಕಿ ವಸೂಲಿ ಮಾಡಕ್ ಹೊರಟಿದ್ದೀರಲ್ಲ, ಸರಿನಾ? ಜನವರಿ 20ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಹೋರಾಟಗಾರರು ಸೇರಿ ಕರ್ನಾಟಕ ಮುಂದೇನು
ಅಲ್ಲ, ಇದುವರೆಗೂ ಕರ್ನಾಟಕ ಏನು ಆಗ್ತಾ ಇದೆ, ಮುಂದೆ ಏನು ಮಾಡಬೇಕು, ಇದರ ಅನಿವಾರ್ಯತೆ ಇದೆಯಾ ಅಂತ ಹೇಳಿ ನಾವು ಒಂದು ಜನತಾ ಪ್ರಣಾಳಿಕೆಯನ್ನ ಜನಗಳ ಮಧ್ಯೆ ತಂದಿದ್ದೀವಿ. ಇವತ್ತು ಜನತಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೀರಿ, ನಮ್ಮ ನಾಳಿನ ರಾಷ್ಟ್ರೀಯ ಪಕ್ಷಗಳು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಪ್ರಾದೇಶಿಕವಾಗಿ ಇರ್ತಕ್ಕಂಥ ಜನತಾದಳ ಆಗಿರ್ಬೋದು, ಸೆಕ್ಯುಲರ್ ಅಂತ ಹೇಳ್ಕೊಳ್ತಕ್ಕಂಥ ಸನ್ಮಾನ್ಯ ದೇವೇಗೌಡರಾಗಿರ್ಬೋದು, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಅಂತ. ಅಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ವಿರೋಧ ಪಕ್ಷದಲ್ಲಿದ್ದಾಗ, ನಮ್ಮನ್ನ ನೀವು ಅಧಿಕಾರಕ್ಕೆ ತನ್ನಿ, ರೈತರ ಪರವಾಗಿ ಏನು ಕೇಂದ್ರದ 3 ಕೃಷಿ ಕಾಯ್ದೆಗಳಿದೆ ಅದನ್ನ ನಾವು ರದ್ದು ಮಾಡ್ತೀರಿ, ರೈತರ ಪರವಾಗಿ ನಾವು ಕೆಲಸ ಮಾಡ್ತೀರಿ, ಅವರ ಉಳಿವಿಗಾಗಿ ಅವರ ಬೆಳವಣಿಗೆಗಾಗಿ ನಾವು ನಿಮ್ಮ ಪರವಾಗಿ ಇರ್ತೀರಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು, ಅರೆ 2 ವರ್ಷ ಆಯ್ತು ಸಿದ್ದರಾಮಯ್ಯನವರೇ ನೀವು ಅಧಿಕಾರಕ್ಕೆ ಬಂದು, ರೈತ ಕಾಯ್ದೆಗಳಿಗೆ ಯಾಕೆ ನೀವು ಮುಕ್ತಿಯನ್ನು ಕೊಟ್ಟಿಲ್ಲ ಅಂತ ಪ್ರಶ್ನೆ ಇವತ್ತು SC STಗಳ ಚಾಂಪಿಯನ್ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು, ಅರೆ ನಿಮ್ಮ ಕಾಲಘಟ್ಟದಲ್ಲಿ ಸುಮಾರು 39,000 ಕೋಟಿ ಹಣವನ್ನ SC ST TSP ಹಣವನ್ನ ನಿಮ್ಮ ಸರ್ಕಾರದ ಗ್ಯಾರಂಟಿಗಳಿಗೆ ನೀವು ಬಳಸ್ಕೊಂಡಿದ್ದೀರಲ್ಲ, ನಿಮ್ಗೇನಾದ್ರೂ ನೈತಿಕತೆ ಇದೆಯಾ ಸಿದ್ದರಾಮಯ್ಯನವರೇ ಇವತ್ತು ಈ ಸಮುದಾಯಗಳ ಬಗ್ಗೆ ಮಾತನಾಡೋದಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ತಮಿಳುನಾಡಿನಲ್ಲಿ ನಾವು ತ್ರಿಭಾಷಾ ಸೂತ್ರವನ್ನು ಒಪ್ಪೋದಿಲ್ಲ, ನಮ್ಮ ಮಾತೃಭಾಷೆಯ ಜೊತೆಗೆ ಇನ್ನೊಂದು ದ್ವಿಭಾಷಾ ಸೂತ್ರವನ್ನು ನಾವು ಜಾರಿಗೆ ತರ್ತೀವಿ, ನಾವು ಅದರ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈಗ ಸ್ಟಾಲಿನ್ ಅವರು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮಗೆ ಯಾಕೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿ. ಇವತ್ತು ಹಿಂದಿ ಏರಿಕೆಯನ್ನ ದಕ್ಷಿಣ ಭಾರತದ ಮೇಲೆ ಬಲವಂತವಾಗಿ ಇವತ್ತು ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ನೀವು ಕಡ್ಡಾಯವಾಗಿ ಹಿಂದಿಯನ್ನ ಕಲಿಬೇಕು, ಕಡ್ಡಾಯವಾಗಿ ಹೊಸ ಶಿಕ್ಷಣ ಪದ್ಧತಿಯನ್ನು ನೀವು ಒಪ್ಕೊಳ್ಬೇಕು. 2020ರ ಶಿಕ್ಷಣ ನೀತಿಯಲ್ಲಿ NEP ಇದೆ, ಈ NEPಯನ್ನು ನೀವು ಕಡ್ಡಾಯವಾಗಿ ಒಪ್ಕೊಳ್ಬೇಕು, ಇಲ್ಲದೆ ಹೋದರೆ ಕೇಂದ್ರದ ನಿಮ್ಗೇನು ಅನುದಾನವನ್ನ ಕೊಡ್ತೀನಿ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ರಾಜ್ಯದಲ್ಲಿ 45ಕ್ಕಿಂತ ಬಡತನ ಇನ್ನು ಮೇಲೆ ಬಂದಿಲ್ಲ, ಬಡತನದಲ್ಲೇ ಇದ್ದೇವೆ. ಈ ಬಡತನ ಕಾರಣ ಯಾರು ಅನ್ನೋದನ್ನು ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿ ನಾವೇ ಬಡತನಕ್ಕೆ ಕಾರಣರಾಗಿದ್ದೇವೆ. ಬಂಧುಗಳೇ, ರಾಜ್ಯ ಮತ್ತು ದೇಶದ ಜ್ಞಾನವನ್ನು ನಾವು ಪಡೆಯದೆ ಬಡತನ ರೇಖೆಗಿಂತ ಕೆಳಗಡೆ ಬರ್ತಾ ಇದ್ದೇವೆ, ಬಡತನ ಮೇಲೆ ರೇಖೆಗಿಂತ ಮೇಲೆ ಬರ್ತಾ ಇಲ್ಲ. ಬಂಧುಗಳೇ, ನಾವು ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೇವೆ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನ ನಿಮ್ಮ ಸೇವೆ ಮಾಡ್ತೀವಿ ಅಂತ ಬರ್ತಾರೆ, ಆದರೆ ನಾವು ಆ ಸೇವೆ ಮಾಡಕ್ ಬರೋರ್ನ ನಾವು ತಲೆ ಮೇಲೆ ಎತ್ತಿ ಕರಗದ ರೀತಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಂಧುಗಳೇ, ನಾವು ಬಡತನ ಬೇಕು ಅಂತ ನಾವು ಕೇಳಿದ್ವಾ? ನಿರುದ್ಯೋಗ ಬೇಕು ಅಂತ ನಾವು ಕೇಳಿದ್ವಾ? 3 ಊಟಕ್ಕೆ ಅಂದಾಜಿ ಬೇಡ್ತಾ ಇದ್ರು ಕೂಡ ಈ ಸರ್ಕಾರ ಮಾಡ್ತಾ ಇರೋರು ನಮ್ಮ ಬಗೆಯಲ್ಲಿ ಕಾಳಜಿ ವಹಿಸದೆ ತಮ್ಮ ಆಸ್ತಿ ಅಂತಸ್ತು ಹೆಚ್ಚು ಮಾಡಿಕೊಳ್ತಾ 1,000 ಕೋಟಿ 2,000 ಕೋಟಿ 3,000 ಕೋಟಿಗಳನ್ನ ಮಾಡ್ಕೊಳ್ತಾ ಇದ್ದಾರಲ್ಲ, ಇವತ್ತು ಅವರ ಕೈಯಿಂದ ಒತ್ತು ಅಧಿಕಾರವನ್ನು ಕಿತ್ತುಕೊಳ್ಳುವಂತ ಸಂದರ್ಭ ಬಂದಿದೆ. ಅಧಿಕಾರಿ ಬಂಧುಗಳೇ, ಇವತ್ತಿನವರೆಗೂ ನಾವು 77 ವರ್ಷದಿಂದ ಇವರ ಕಾಲ ಪೂಜೆ ಮಾಡಿ ಇವರನ್ನ ಕರಗದ ರೀತಿಯಲ್ಲಿ ಬೆಳೆಸಿದ್ದು ಸಾಕು. ಇವತ್ತು ಬಲಿಷ್ಠವಾದ ನಾಯಕರುಗಳು ಬಂದಿದ್ದಾರೆ ವೇದಿಕೆ ಮೇಲೆ, ಬಲಿಷ್ಠವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅಧಿಕಾರನ ಹಿಡಿಲಿಕ್ಕೆ ಅಂತ ಹೇಳಿ ನಾವು ನಿಂತಿದ್ದೇವೆ. ಹಾಗಾಗಿ ಇವತ್ತು ನಾವೆಲ್ಲ ನೀವು ಇಲ್ಲಿ ಕೂತಿರೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಮುಂದಿನ 28ನೇ ಇಸ್ವಿಗೆ ನೀವೇ MLAಗಳು ಆಗ್ಬಿಡ್ಬೋದು. ಹಾಗಾಗಿ ನಾವೆಲ್ಲ ಸೇರಿ ಮುಖಂಡರ ನಾಯಕತ್ವದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಒಂದು ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತೀನಿ.
ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐ ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ. ಕೋಡಿಹಳ್ಳಿ ಚಂದ್ರಶೇಖರ್, ರಾಜ್ಯಾಧ್ಯಕ್ಷರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ. ಆರ್ ಮೋಹನ್ ರಾಜ್, ರಾಜ್ಯಾಧ್ಯಕ್ಷರು ಆರ್ಪಿಐ ಕರ್ನಾಟಕ. ಪುಟ್ಟರಾಜು, ಪ್ರಧಾನ ಕಾರ್ಯದರ್ಶಿ ಜನತಾ ಪಕ್ಷ. ಬಸವರಾಜ್ ಸಸಾಲಮಾರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ಪಿಐ. ಅಶೋಕ ನಂಜನಾದಿನಿ, ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಯಚೂರು. ಹನುಮಂತಪ್ಪ, ಉಪಾಧ್ಯಕ್ಷರು ರಾಜ್ಯ ರೈತ ಸಂಘ. ದೇವಕಿ ನಾಯಕ್, ಸಂಚಾಲಕರು ಕೆಆರ್ಆರ್ಎಸ್. ಬೈಲಹೊನ್ನಯ್ಯ, ಉಪಾಧ್ಯಕ್ಷರು ಆರ್ಪಿಐ. ಉಮಾದೇವಿ, ರಾಜ್ಯ ಸಂಚಾಲಕರು. ಹುಲಿಗೆಪ್ಪ ಸೈದಾಪುರ, ಜಿಲ್ಲಾಧ್ಯಕ್ಷರು ಆರ್ಪಿಐ. ನರಸಪ್ಪ, ಜಿಲ್ಲಾಧ್ಯಕ್ಷರು ಎಐಬಿಎಸ್ಪಿ. ಎಂ ಈರಣ್ಣ, ದಲಿತ ಸಂಘರ್ಷ ಸಮಿತಿ. ರಾಯಚೂರಿನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.